ನಮಸ್ತೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಇವತ್ತು ಹುಬ್ಬಳ್ಳಿಯಲ್ಲಿ ನಿನ್ನೆ ನಡೆದಂಥ ಘಟನೆಯಿಂದ ಹುಬ್ಬಳ್ಳಿ ನಗರ ಜನತೆಗಳಿಗೆ ಒಂದು ರೀತಿಯಲ್ಲಿ ಗಾಬರಿ ರೀತಿ ವಾತಾವರಣ ಉಂಟಾಗಿದೆ. ಈಗ ಇನ್ನೂ ನೇಹಾ ಹತ್ಯೆ ಪ್ರಕರಣ ಇನ್ನೂ ಮುಗಿಯದ ರೀತಿಯಲ್ಲಿರುವಂಥದ್ದಲ್ಲಿ ಅಂಜಲಿ ಅಂತ ಮತ್ತೊಂದು ಹುಡುಗಿ ಪ್ರಕರಣ ಈ ಥರ ಆಗಿದೆ. ಅಂದರೆ ಒಂದು ಪೊಲೀಸ್ ಆಯುಕ್ತರು ಹೇಳ್ತಾರೆ, ಒಂದು ದಿನದಲ್ಲಿ ಹೇಳ್ತಾರೆ, ನಿಮ್ಮ ಹೆಣ್ಣುಮಕ್ಕಳನ್ನು ನೀವು ಮನೇಲಿ ಇಟ್ಕೊಬೇಕು ಅಂತ ಹೇಳ್ತಾರೆ, ಸುರಕ್ಷಿತವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ಹೆಣ್ಣುಮಕ್ಕಳ ಮನೇಲಿದ್ದಾಗೆ ಮನೆಯಿಂದ ಬಂದೇ ಚಾಕುವಾಗಿ ಚುಚ್ಚಿದಾರಲ್ಲ. ಇವತ್ತು ಏನು ಮಾಡಬೇಕು ಪೊಲೀಸ್ ಆಯುಕ್ತರೇ? ಕಠಿಣ ಕ್ರಮ ಎಲ್ಲಿ ತೊಗೋತಾ ಇದ್ದೀರಾ? ಪ್ರಶ್ನೆ ಮಾಡ್ತಾ ಇದ್ದೀನಿ ಪೊಲೀಸ್ ಆಯುಕ್ತರಿಗೆ, ಕಮಿಷನರ್ಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರಿ. ಎಲ್ಲಿದ್ದಾರೆ ಒಬ್ಬ ಒಳ್ಳೆಯ ಪ್ರಜೆಗೆ ಒಬ್ಬ ಸುರಕ್ಷಿತ ಕ್ರಮ ಎಲ್ಲಿದೆ? ಹುಬ್ಬಳ್ಳಿಯಲ್ಲಿ ಯಾವ ಥರ ವಾತಾವರಣ ಆಗಿದೆ? ಕ್ರೈಮ್ ಸಿಟಿ ಹುಬ್ಬಳ್ಳಿ ಅಂತ ಹೆಸರು ಪಡ್ಕೋತಾ ಇದೆ. ಈ ಪ್ರಕರಣಗಳು ಮುಂದೊಂದು ದಿನ ಮತ್ತೊಬ್ಬ ಮರಿ ಫಯಾಜ್ ಅಂತ ಉಟ್ಕೊಬೇಕು ಅಂತ ವಾತಾವರಣ ಮತ್ತೆ ಭಯದ ರೀತಿಯಲ್ಲಿ ಉಂಟಾಗ್ತದೆ. ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಮನವಿ ಮಾಡ್ಕೋತಾ ಇದ್ದೀರಿ. ಈ ಮತ್ತೊಂದು ಫಯಾಜ್ ಉಟ್ಕೊಳ್ಳೋಕ್ಕಿಂತ ಮುಂಚೆ ಜಾಗೃತರಾಗಿ, ಪೊಲೀಸರೇ ಜಾಗೃತರಾಗಿ. ಯಾಕಂದರೆ ಮತ್ತೊಂದು ದಿನದಲ್ಲಿ ಈ ಥರ ವಾತಾವರಣ ಮತ್ತೆ ಉಂಟಾದರೆ ಭಯದ ವಾತಾವರಣ ತುಂಬ ಉಂಟಾಗುತ್ತೆ. ಆಮೇಲೆ ಕಾಲೇಜಿನಲ್ಲಿ ಇವತ್ತು ಹೋಗಿದ್ದಾರಂಥ ರೀತಿಯಲ್ಲಿ ಕಾಲೇಜಲ್ಲಿ ವಿದ್ಯಾರ್ಥಿಗಳೇ ಬರ್ತಾಯಿಲ್ಲ. ಪ್ರಾಂಶುಪಾಲರಾಗಿರ್ಬೋದು, ಪೋಷಕರೇ ಎದುರ್ತಾ ಇದ್ದಾರೆ ಕಾಲೇಜ್ಗಳ ವಿದ್ಯಾರ್ಥಿಗಳಿಗೆ ಕಳ್ಸೋಕ್ಕೆ. ಸೊ ಈ ಥರ ವಾತಾವರಣ ಮುಂದಿನ ದಿನಗಳಲ್ಲಿ ಆಗುತ್ತೆ. ಅವತ್ತು ಫಯಾಜ್ಗೆ ಕರೆಕ್ಟಾಗಿ ಗಲ್ಲಿಗೆ ಏನೊಂದು ಶಿಕ್ಷೆ ವಹಿಸಿದರೆ, ಎನ್ಕೌಂಟ್ರ್ ಏನೋ ಒಂದು ಮಾಡಿದ್ದಾರೆ, ಒಂದು ಕರೆಕ್ಟಾಗಿ ಕಾನೂನು ಕರೆಕ್ಟಾಗಿ ತೊಗೊಂಡಿದ್ರೆ ಇವತ್ತೊಬ್ಬ ಮತ್ತೆ ಮರಿ ಫಯಾಜ್ ಬರ್ತಾ ಇರಲಿಲ್ಲ. ಆ ಕಾರಣದಿಂದ ನಾವು ಮನವಿ ಮಾಡ್ಕೋತಾ ಇದ್ದೀರಿ, ಮತ್ತೆ ಮರಿ ಫಯಾಜ್ ಬರಬಾರ್ದು, ಇನ್ನೊಬ್ಬ ಫಯಾಜ್ ಉಟ್ಕೋತಾ ಇದ್ದಾನೆ. ಈ ಕಾರಣದಿಂದ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಭಾಳಷ್ಟು ಬೇಡಿಕೆ ಆಗ್ತಾಯಿದ್ದೀರಿ. ಈ ರೀತಿ ಮಾಡುವಂಥ ಶಿಕ್ಷೆಗಳಿಗೆ, ಅಪರಾಧಿಗಳಿಗೆ ಕಠಿಣ ಕ್ರಮ ತಗೊಬೇಕು. ಅವನನ್ನು ತಕ್ಷಣ ಗಲ್ಲಿಗಾರಿಸಬೇಕು. ಫಾಸ್ಟ್ ಇದರಲ್ಲಿ ಮಾಡಬೇಕಾಗಿ. ಮೋನೀಶ್ ಗೌಡ ಅಂತ.